ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಟೇಸ್ಟಿ ಆದಂತಹ ಹೆಲ್ತಿ ಆದಂತಹ ಕೇಕ್ ಅನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಬೀಟ್ರೂಟ್ ಅನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಕುಕ್ಕರ್ ಅಲ್ಲಿ 2 ವಿಷಲ್ ಬರೋ ತರ ಕುಕ್ ಮಾಡ್ಕೊಂಡೆ. ಈಗ ನೋಡಿ, ಕುಕ್ ಆಗಿರುವಂತಹ ಬೀಟ್ರೂಟ್ ಒಂದು ಜಾರಲ್ಲಿ ಹಾಕೊಂತ ಇದ್ದೀನಿ. ಅದನ್ನ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ನಂತರ ಅದೇ ಜಾರಿಗೆ ಒಂದು 3/4 ಕಪ್ ಅಷ್ಟು ಮೊಸರು, ಒಂದು 2 ರಿಂದ 3 ಕಪ್ ಅಷ್ಟು ಬೆಲ್ಲ. ನಾನಿಲ್ಲಿ ಬೆಲ್ಲವನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಒಂದು 1/4 ಕಪ್ ಅಷ್ಟು ಕೋಕೋ ಪೌಡರ್, ಹಾಗೆ ಒಂದು ಅರ್ಧ ಕಪ್ ಅಷ್ಟು ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಯಾವ ಆಯಿಲ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲ ನೀವು ಬಟರ್ ಅನ್ನು ಸಹ ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಇನ್ಸ್ಟೆಂಟ್ ಕಾಫಿಯನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿರೋದನ್ನ ಹಾಕಿದೆ. ಹಾಗೆ ವೆನಿಲಾ ಎಸೆನ್ಸ್ ಅನ್ನ ಹಾಕಿದೆ. ಇಲ್ಲಿ ನಾನು ಒಂದು ದೊಡ್ಡ ಬಟ್ಲಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಹಾಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ. ಇಲ್ಲಿ ಬೇಕಿಂಗ್ ಪೌಡರ್ ನಾನು 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹಾಗೆ ಬೇಕಿಂಗ್ ಸೋಡಾನ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಇದನ್ನು ಒಮ್ಮೆ ಈ ರೀತಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಂದೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕಿ ಮತ್ತೊಮ್ಮೆ ಈ ರೀತಿಯಾಗಿ ತಿನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಈಗ ನೀವು ಕೇಕ್ ಮಾಡುವಂತಹ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಸವರಿ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಈ ರೀತಿಯಾಗಿ ಹಾಕ್ಬೇಕಾಗುತ್ತೆ. ಈ ರೀತಿಯಾಗಿ ಹಾಕೋದ್ರಿಂದ ನಿಮಗೆ ಕೇಕು ತಳಭಾಗದಲ್ಲಿ ಅಂಟ್ಕೊಳೋದಿಲ್ಲ, ಸೀದೋಗೋದಿಲ್ಲ. ಇಲ್ಲ ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಅನ್ನ ಯೂಸ್ ಮಾಡ್ಕೋಬೇಕು. ನಂತರ ಈಗ ಬ್ಯಾಟರ್ ಅನ್ನ ನಾನು 2 ಕೇಕಿನ ಒಂದು ಪಾತ್ರೆ ಒಳಗಡೆ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಆರ್ಟ್ ಶೇಪ್ ಮತ್ತೆ ಒಂದು ಸರ್ಕಲ್ ಶೇಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮನೇಲಿ ಯಾವ ಶೇಪ್ ಇರುತ್ತೋ ಆ ಶೇಪ್ ಅಲ್ಲಿ ಸಹ ಯೂಸ್ ಮಾಡ್ಕೋಬಹುದು. ನಾನು ಈಗ ಈ ರೀತಿಯಾಗಿ 2 ಪಾತ್ರೆಗೆ ಹಾಕೊಂತ ಇದ್ದೀನಿ. ಈಗ ಒಮ್ಮೆ ಈ ರೀತಿಯಾಗಿ ಶೇಕ್ ಮಾಡಿ ಮೇಲೆ ಸ್ವಲ್ಪ ಚಾಕೋ ಚಿಪ್ಸ್ ಅನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಸಹ ಯೂಸ್ ಮಾಡ್ಕೋಬಹುದು, ಇಲ್ಲ ಟೂಟಿ ಫ್ರೂಟಿಯನ್ನು ಸಹ ಯೂಸ್ ಮಾಡ್ಕೋಬಹುದು. ಇದು ಹೆಲ್ತಿಗೂ ಒಳ್ಳೆಯದಲ್ವಾ. ಮಕ್ಕಳಿಗೆ ಈ ರೀತಿಯಾಗಿ ನೀವು ರಜದಲ್ಲಿ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಂತರ ನಾನಿಲ್ಲಿ ಓವನ್ ಇಲ್ಲ, ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಬಿಸಿ ಆದ ನಂತರ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಬ್ಯಾಟರ್ ಪಾತ್ರೆ ಏನಿರುತ್ತಲ್ಲ ಅದನ್ನ 2 ಕಡಾಯಿಯಲ್ಲಿ ಈ ರೀತಿಯಾಗಿ ಇಟ್ಟು ಮೀಡಿಯಂ ಉರಿಯಲ್ಲೇ ಕುಕ್ ಮಾಡಬೇಕಾಗುತ್ತೆ. ಒಂದು ಲಿಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದು ಒಂದು 30 ಇಂದ 35 ಮಿನಿಟ್ಸ್ ಒಳಗಡೆನೆ ಆಗೋಗ್ಬಿಡುತ್ತೆ. ಒಮ್ಮೆ ಇದನ್ನ ಓಪನ್ ಮಾಡಿ ನೋಡಿದ್ರೆ ಇನ್ನು ಕುಕ್ ಆಗಿರ್ಲಿಲ್ಲ. ನೋಡಿ, ಸ್ವಲ್ಪ ದಪ್ಪಗೆ ಆಗಿದೆ ಅಲ್ವಾ. ಕೇಕ್ ಆಲ್ರೆಡಿ ಆಗ್ತಾ ಇದೆ ನೋಡಿ, ಈಗಾಗ್ಲೇ ಆಗಿದೆ. ಒಮ್ಮೆ ನೋಡೋಣ. ಈ ರೀತಿಯಾಗಿ ಒಂದು ಕಡ್ಡಿಯನ್ನ ಇಟ್ಟು ನೋಡಿ, ಕೇಕಿಗೆ ಏನು ಅಂಟ್ಕೊಂಡಿಲ್ಲ ಅಂದ್ರೆ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಈಗ ಒಂದು ಪ್ಲೇಟ್ ಅಲ್ಲಿ ಈ ರೀತಿಯಾಗಿ ತೆಗೆದಿಟ್ಕೊಂಡು ಮಧ್ಯಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡೆ. ನಂತರ ಇದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ ಅನ್ನ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಈ ರೀತಿಯಾಗಿ ಮೆಲ್ಟ್ ಮಾಡ್ಕೊಂಡೆ. ಸೊ ಈಗಾಗಲೇ ನಾನು 2 ಕೇಕ್ ಅನ್ನ ಈ ರೀತಿಯಾಗಿ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಲ್ವಾ, ಅದರಲ್ಲಿ ಈ ರೀತಿಯಾಗಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮೆಲ್ಟ್ ಮಾಡ್ಕೊಂಡಿರುವಂತಹ ಚಾಕ್ಲೇಟ್ ಅನ್ನ. ನೀವಿಲ್ಲಿ ವೈಟ್ ಚಾಕ್ಲೇಟ್ ಅನ್ನು ಸಹ ಯೂಸ್ ಮಾಡ್ಕೋಬಹುದು. ಯಾರಿಗೆ ತಾನೇ ಚಾಕ್ಲೇಟ್ ಇಷ್ಟ ಇಲ್ಲ ಹೇಳಿ. ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಕಲರ್ಫುಲ್ ಆಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಹಾಗೆ ನಾವು ಬೇಕರಿಯಲ್ಲಿ ಸಿಗುತ್ತಲ್ಲ ಕೇಕು, ಅದೇ ರೀತಿಯಾದಂತಹ ಟೇಸ್ಟ್ ಸಹ ಇದರಲ್ಲಿ ಬರುತ್ತೆ. ಈಗ ಇದನ್ನ ಕ್ಲೋಸ್ ಮಾಡೋಣ. ನಂತರ ಕ್ಲೋಸ್ ಮಾಡಿ ಈಗ ಪೂರ್ತಿಯಾಗಿ ಕೇಕಿಗೆಲ್ಲ ಈ ರೀತಿಯಾಗಿ ಸ್ಪ್ರೆಡ್ ಮಾಡೋಣ. ಚಾಕ್ಲೇಟ್ ನ ಮೆಲ್ಟ್ ಮಾಡಿರ್ತೀವಲ್ಲ ಅದನ್ನ ಈಗ ಸರ್ಕಲ್ ಶೇಪ್ ಸಹ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ. ಈಗ ನೀವು ಡ್ರೈ ಫ್ರೂಟ್ಸ್ ಇಂದ ಸಹ ಇದನ್ನ ನೀವು ಅಲಂಕಾರ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಇದನ್ನ ಈ ರೀತಿಯಾಗಿ ನಾನು ಜೆಮ್ಸ್ ಅನ್ನ ಇಟ್ಟು ಇದನ್ನ ಡೆಕೋರೇಟ್ ಮಾಡಿದೀನಿ. ನೋಡಿ ಎಷ್ಟು ಕಲರ್ಫುಲ್ ಆದಂತಹ ಹೆಲ್ತಿ ಆದಂತಹ ಬೀಟ್ರೂಟ್ ಕೇಕ್, ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ಈಗ ಇದನ್ನ ನಾವು ಕಟ್ ಮಾಡ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ 2 ಕೇಕ್ ಅನ್ನು ಸಹ ಕಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಸಹ ತುಂಬಾನೇ ಅದ್ಭುತವಾಗಿದೆ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.